ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ತುಂಬ ದಿನದ ಬಳಿಕ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅದು ಕೂಡ ಯಾಕಪ್ಪ ಅಂದರೆ ಇವತ್ತು ನಿಮಗೆ ಕ್ಲಾಸ್ ಬದಲು C&R ರೂಲ್ ಬಗ್ಗೆ ಮಾತಾಡಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ನಿಮ್ಮ ಮುಂದೆ ಬಂದಿರುವಂಥದ್ದು. ಸ್ನೇಹಿತರೆ, ಅದನ್ನು ಎಲ್ಲವನ್ನ ನಿಮ್ಮ ಮುಂದೆ ಇಡುವುದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಸ್ನೇಹಿತರೆ, ನಾನು ಮೊದಲಿಗೆ ಹೇಳೋದು, ನೀವು C&R ರೂಲ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವು ಸ್ಟಡಿಯ ಕಡೆ ಗಮನ ಕೊಡಿ ಅನ್ನೋದೇ ನನ್ನ ಮೊದಲ ಪಾಯಿಂಟ್ ಆಗಿರುವಂಥದ್ದು. ಸ್ನೇಹಿತರೆ, C&R ರೂಲ್ ಬಂದರೆ ಏನಾಗ್ಬೋದು? ನನಗೆ ಇಂಗ್ಲೀಷಲ್ಲಿ 35-36 ಬಂದಿದೆ, 50%ಗಿನ್ನ ಜಾಸ್ತಿ ಇಲ್ಲ, ಏನು ಮಾಡೋದು ಅಂತ ಕೆಲವರಿಗೆ ಗೊಂದಲಗಳು ಇವೆ. ತಲೆ ಕೆಡಿಸ್ಕೋಬೇಡಿ ಸ್ನೇಹಿತರೆ. PSTRಗೂ ಕೂಡ ಬಂದಿದ್ದಂತಹ ಏನು C&R ರೂಲ್ ಇದೆ, ಓವರಾಲ್ 50% ಡಿಗ್ರಿಯಲ್ಲಿ ಇರಬೇಕು ಅನ್ನೋಗೆ. PUನಲ್ಲಿ ಓವರಾಲ್ 50% ಇದ್ದರೆ ಸಾಕು, ಅದನ್ನು ಬದಲಾಯಿಸುವಂತಹ ಅವಶ್ಯಕತೆ ಇಲ್ಲ. ಸೊ ಆ ಕಾರಣದಿಂದ ಕಡಿಮೆ ಬಂದಿದೆ ಅಂತ ನಾನು ಓದಲ್ಲ ಅನ್ನೋದನ್ನ ಬಿಟ್ಬಿಟ್ಟು ನೀವು ಸ್ಟಡಿ ಕಡೆ ಗಮನ ಕೊಡಿ. ಇನ್ನು C&R ರೂಲ್ನಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಸ್ನೇಹಿತರೆ, ತುಂಬ ಜನ ಹೇಳ್ತಾ ಇರುವಂಥದ್ದು ಬ್ಯಾಕಪ್ ಸ್ಕೋರನ್ನು ತೆಗಿಬೇಕು ಅನ್ನುವಂಥದ್ದು. ಖಂಡಿತ ಅದು ಅಷ್ಟು ಸುಲಭ ಅಲ್ಲ ಬ್ಯಾಕಪ್ ಸ್ಕೋರ್ಗಳನ್ನು ತೆಗೆಯೋಕ್ಕೆ. ಬಟ್ ಬ್ಯಾಕಪ್ ಸ್ಕೋರ್ಗಳ ಪ್ರಮಾಣವನ್ನು ಕಡಿಮೆ ಮಾಡೋ ಚಾನ್ಸಸ್ ಇದೆ. ಅಷ್ಟು ಬಿಟ್ಟರೆ ಪೂರ್ತಿ ಬ್ಯಾಕಪ್ ಸ್ಕೋರ್ ತೆಗಿತಾರ ಅಂದರೆ ಕ್ವಶನ್ ಮಾರ್ಕ್ ಆಗಿಯೇ ಉಳಿಯುವಂಥದ್ದು. ಇದಾದಮೇಲೆ C&R ರೂಲಲ್ಲಿ ಈ BP ಎಡ್ ರೀತಿ DP ಎಡ್ ಏನು ದೈಹಿಕ ಶಿಕ್ಷಕರ ನೇಮಕಾತಿ ಏನಿತ್ತು ಅದರ ಬಗ್ಗೆ ಏನಿದೆ ಅನ್ನುವಂಥದ್ದು. ಅವರು CET ಬರೀಬೇಕಾ ಎನ್ನುವಂತಹದ್ದಿರಬಹುದು. ಇನ್ನು ಯಾವೆಲ್ಲ ಬದಲಾವಣೆಗಳಾಗಿರುವಂಥದ್ದು, ಈ ಕ್ಯಾಸ್ಟ್ ಅಂದರೆ ಹೆಣ್ಮಕ್ಳು ಯಾವ ಕ್ಯಾಸ್ಟ್ ಕೊಡಬೇಕು ಅಂದರೆ, ಈ C&R ರೂಲ್ ಅಂದರೆ ನಿಮಗೆ ಗೊತ್ತಿರಲಿ, ಒಂದು ನೇಮಕಾತಿಗೆ ಒಂದು ಏನು ಮುನ್ನುಡಿ ಇದ್ದಂಗೆ. ಅಂದರೆ ನೇಮಕಾತಿಯನ್ನು ಯಾವ್ಯಾವ ಅರ್ಹತೆ ಇರಬೇಕು, ಯಾರ್ಯಾರು ಪಡೆದುಕೊಳ್ಬೇಕು, ಯಾರ್ಯಾರು ಅಪ್ಲಿಕೇಶನ್ ಆಗಬಹುದು, ಅದೆಲ್ಲವನ್ನು ತಿಳಿಸುವಂಥದ್ದೇ ಈ C&R ರೂಲು. ಈ C&R ರೂಲಲ್ಲಿ ಕೇವಲ PSTR ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಬಗ್ಗೆ ಅಷ್ಟೇ ಅಲ್ಲ, HSTR, GPSTR ಈ ಎಲ್ಲದರ ಬಗ್ಗೆ ಕೂಡ ಬಿಡುಗಡೆ ಮಾಡಲಿದ್ದಾರೆ. ಆ್ಯಕ್ಚುಲಿ ಇಷ್ಟೊತ್ತಿಗೆ ಮಾಡಬೇಕಿತ್ತು. ಅದರ ಅರ್ಥ ಏನಂದರೆ, ಈ ಬಾರಿ ಶಿಕ್ಷಕರ ನೇಮಕಾತಿ ಕನ್ಫರ್ಮ್ ಆಗಿ ಆಗುತ್ತೆ ಎನ್ನುವಂಥದ್ದು. ಸೊ ಆ ಕಾರಣದಿಂದ ದಯವಿಟ್ಟು ನೀವು ಈಗಲಿಂದಲೇ ಸ್ಟಡಿಯನ್ನು ಶುರು ಮಾಡಿ ಅದ್ಭುತವಾಗಿ ಓದ್ಕೊಳ್ಳಿ. ಅದರಲ್ಲೂ ಕೂಡ ಎಕ್ಸ್ಪೆಷಲಿ PSTR ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಸಿಗ್ತಿರುವಂತಹ ಕೊನೆಯ ಚಾನ್ಸ್ ಇದಾಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಕೂಡ ಸ್ಟಡಿಗೆ ಮುಂದಾಗಿ. ಇನ್ನು C&R ರೂಲ್ ಸರ್ ಯಾವಾಗ ಬರುತ್ತೆ, ಅದು ಬಂದಮೇಲೆ ನಮ್ಗೆ ಓದೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತಂದರೆ, ಖಂಡಿತ ಎಲ್ರಿಗೂ ಅಷ್ಟೇ. ಒಂದು ಏನಾದರೂ ಒಂದು ಆದರೆ ಮಾತ್ರ ಅವ್ರಿಗೆ ಒಂಚೂರು ಇರೋದು. ಬಟ್ ನೀವು ಈಗ ಜಸ್ಟ್ C&R ರೂಲ್ವರೆಗೂ ಕಾದರೆ ನಿಮಗಿನ್ನ ಒಂದಿಬ್ಬರು ಅಂದರೆ ಏನಪ್ಪ ಅಂತ ಹೇಳ್ತಾರೆ ಅಂದರೆ, ಕೆಲವರು ಈಗಲಿಂದನೇ ಸ್ಟಾರ್ಟ್ ಮಾಡ್ತಿರ್ತಾರೆ. ಸೊ ಅವರಿಗಿನ್ನ ನೀವು ಸ್ವಲ್ಪ ಹಿಂದೆ ಉಳಿತೀರಾ ಅನ್ನುವಂಥದ್ದು. ಅದೇನಾದರೂ ಆಗಲಿ ಸ್ನೇಹಿತರೆ, C&R ರೂಲ್ ಮೇ ಬಿ ಸೋಮವಾರ ಇದೆಯಲ್ಲ, ನೆಕ್ಸ್ಟ್ ವೀಕಲ್ಲಿ ಖಂಡಿತ ಬರೋ ಚಾನ್ಸಸ್ ಹೆಚ್ಚಿದೆ. ಹಂಗಂತ ಬಂದೇ ಬರುತ್ತೆ ಅಂತ ನಾನು ಹೇಳೋದಿಲ್ಲ, ಬರೋ ಚಾನ್ಸ್ ಹೆಚ್ಚಿದೆ. ಯಾಕಂದರೆ ಡಿಲೇ ಈಗಿನ ಸರ್ಕಾರ ಯಾಕೆ ಇಷ್ಟೊಂದು ಡಿಲೇ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಒಳ ಮೀಸಲಾತಿ ಅದು ಇದು ಅಂತ ತುಂಬ ಡಿಲೇ ಮಾಡ್ತಿದೆ. ಅದೇನಾದರೂ ಮಾಡ್ಕೊಳ್ಳಿ, ಬಟ್ ಕನ್ಫರ್ಮ್ ಆಗಿ ಕಾಲ್ಫರ್ಮ್ ಆಗೋದಂತೂ ಪಕ್ಕ. ಬಟ್ ಮುಂದಿನ ವಾರನೇ C&R ರೂಲ್ ಬಂದರೂ ಒಳ್ಳೆಯದು, ಬರ್ದೇನೋ ಇದ್ರೆ ಏನು ಮಾಡೋಕ್ಕೂ ಆಗೋದಿಲ್ಲ. ಬಟ್ ನಿಮ್ಮ ಸ್ಟಡಿ ಮಾತ್ರ ಬಿಡಬೇಡಿ ಅನ್ನುವಂಥದ್ದನ್ನು ಹೇಳಬೇಕಿತ್ತು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೇನೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ, ಅಥವಾ ಯಾರಾದರೂ C&R ರೂಲ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ ಅಂದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ